ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 24ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ. ಅಮ್ಮ ಎನ್ನುತ್ತಾ ಮಂಚದ ಮೇಲೆ ಕುಳಿತಿದ್ದ ಸೀತಮ್ಮನ ಮಡಿಲಲ್ಲಿ ತಲೆಯನ್ನಿರಿಸಿದರು ವಾರಿಜ. ಮಗಳ ತಲೆ ಕೂದಲ ಮೇಲೆ ಕೈಯಾಡಿಸುತ್ತಾ, ಯಾಕೆ ಪುಟ್ಟಿ, ಏನಾದರೂ ಬೇಜಾರಾ ಎಂದು ಕೇಳಿದರು ಸೀತಮ್ಮ. ಸ್ವಲ್ಪ ಹೊತ್ತು ಸುಮ್ಮನಿದ್ದರು ವಾರಿಜ. ಆಮೇಲೆ ಇದ್ದಕ್ಕಿದ್ದ ಹಾಗೆಯೇ ಮಾ ಸಾರಿ ಅಮ್ಮ ಎನ್ನುತ್ತಾ ಗಟ್ಟಿಯಾಗಿ ಸೀತಮ್ಮನನ್ನು ಅಪ್ಪಿಕೊಂಡರು. ಅವರ ಕಣ್ಣಿನಿಂದ ಹರಿದ ನೀರು ತಾಯಿಯ ಭುಜ ತೋಯಿಸುತ್ತಿತ್ತು. ಯಾಕೆ ಬಂಗಾರಿ, ಯಾಕೆ ಅಳ್ತಿದ್ಯಮ್ಮ? ಸೀತಮ್ಮ ಸಮಾಧಾನದಿಂದ ಕೇಳಿದಷ್ಟು ವಾರಿಜ ಅವರ ದುಃಖ ಹೆಚ್ಚುತ್ತಲೇ ಹೋಯಿತು. ಸಣ್ಣಗೆ ಶುರುವಾದ ಅಳು ಬಿಕ್ಕುವಿಕೆಯ ಹಾದಿ ಹಿಡಿದಿತ್ತು. ವಗಿಷಾ ವಗಿಷಾ, ಬಾರ ಇಲ್ಲಿ ಬೇಗ, ಯಾಕೋ ಹೊರ ಅಳ್ತಾ ಇದ್ದಾಳು ನೋಡು. ಮಗಳ ಅಳು ನಿಲ್ಲದಾದಾಗ ಗಾಬರಿಯಿಂದ ಕರೆದರು ಮಗನನ್ನು. ಬಿಟ್ಟ ಕೆಲಸ ಬಿಟ್ಟ ಹಾಗೆಯೇ ಓಡಿ ಬಂದ ವಾಗೀಶ. ಏನಾಯ್ತವರು, ಯಾಕೆ ಅಳ್ತಾ ಇದೆಯಾ? ಏನೇ ಇದ್ರೂ ನನ್ನ ಕೈಲಿ ಹೇಳ್ಕೊಮ್ಮ. ಯಾರಾದರೂ ಏನಾದರೂ ಅಂದ್ರಾ? ಮದುವೆ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಕೇಳಿದ ಅಣ್ಣನ ಎದೆಗೆ ಒರಗಿದಳು ವಾರಿಜ. ಬಿಕ್ಕುವಿಕ ಮಧ್ಯೆ ಕೇಳಿದ್ದು, ಸಾರಿ ಅಣ್ಣ, ಸಾರಿ ಸಾರಿ ಎಂಬ ಪದಗಳಷ್ಟೆ. ವಾಗೀಶ ಅವಳ ದುಃಖ ಕಡಿಮೆ ಆಗಲಿ ಎನ್ನುವಂತೆ ಅವಳ ತಲೆ ನೇವರಿಸುತ್ತಾ ಕುಳಿತ. ಸ್ವಲ್ಪ ಹೊತ್ತು ಕಳೆದ ಮೇಲೆ ವಾರಿಜಳ ದುಃಖ ಸ್ವಲ್ಪ ತಹಬಂದಿಗೆ ಬಂದಿತು. ಅಣ್ಣ, ನನಗೊಂದು ಮಾತು ಕೊಡಬೇಕು ನೀನು, ನಿಧಾನವಾಗಿ ಹೇಳಿದಳು ವಾರಿಜ. ಹೇಳ್ಕಂದಮ್ಮ, ನೀನೇನು ಹೇಳಿದ್ರೂ ಮಾಡ್ತೀನಿ. ಏನು ಮಾಡಬೇಕು ಹೇಳು? ತಂಗೆಮ್ಮನ ಕಣ್ಣಲ್ಲಿ ನೀರು ನೋಡ್ದಾದ ಅಣ್ಣಯ್ಯ. ಅಣ್ಣ, ಏನೇ ಆದರೂ ಅದಿತಿ ಮದುವೆ ನಿಲ್ಲಬಾರ್ದಣ್ಣ. ಎಷ್ಟೇ ಕಷ್ಟ ಆದರೂ ಈ ಮದುವೆ ನಡೀಲೇಬೇಕು. ಹಾಗಂತ ನೀನು ನಂಗೆ ಮಾತು ಕೊಡು, ಕಣ್ಣಳಿಸಿಕೊಳ್ಳುತ್ತಾ ಹೇಳಿದಳು. ಅಷ್ಟೇ ತಾನೇ ಪುಟಿ, ಯಾಕೆ ಕೆಟ್ಟ ಯೋಚನೆ ಮಾಡ್ತೀಯಾ? ಅದಿತಿ ಮದುವೆಗೆ ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ಆಯಿತಾ ಎಂದವನು ಸ್ವಲ್ಪ ಹೊತ್ತು ಬಿಟ್ಟು, ವರು, ಏನಾಯಿತು ಅಂತ ನನ್ನ ಹತ್ರನೂ ಹೇಳಲ್ವಾ ಎಂದು ನಿಧಾನವಾಗಿ ಕೇಳಿದನು. ಮದುವೆ ಇನ್ವಿಟೇಷನ್ ತೊಗೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಅಣ್ಣ. ಅಲ್ಲಿ ಕೆಲವರು ಹೆಂಗಸರು, ಅದು ಯಾವುದೋ ಮಹಿಳಾ ಮಂಡಳಿಯವರಂತೆ, ನನ್ನ ನೋಡಿಕೊಂಡು ಏನೇನೋ ಮಾತಾಡಿಕೊಂಡ್ರು ಅಣ್ಣ. ಅದರಲ್ಲಿ ಒಬ್ಳು ಹೆಂಗಸು, ಇವಳು ಮದುವೆ ದಿನ ಓಡಿ ಹೋದ್ಲು, ಇವಳು ಮಗಳ ಕತೆ ಏನೋ, ಅವಳು ಕುತ್ತಿಗೆಗೆ ತಾಳಿ ಬಿದ್ದಾಗಲೇ ಗ್ಯಾರಂಟಿ ಅಂತ ಆಡ್ಕೊಂಡ್ಲು ಅಣ್ಣ ಎನ್ನುತ್ತಾ ಮತ್ತೊಮ್ಮೆ ಬಿಕ್ಕಿದಳು. ಅಯ್ಯೋ, ಆಡೋರು 100 ಮಾತಾಡ್ತಾರೆ ಪುಟ್ಟಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ, ನಮ್ಮ ಪಾಡಿಗೆ ನಾವಿರಬೇಕು ಅಷ್ಟೇ, ಸಮಾಧಾನ ಮಾಡಿದನು ವಾಗೀಶ. ಆದರೂ ಅಣ್ಣ, ನಾನು ಹೋದಾಗ ಜನ ನಿಮ್ಮ ಬಗ್ಗೆನೂ ಹೀಗೆ ಮಾತಾಡ್ತಾ ಇದ್ರು ಅಲ್ವಾ? ಸಾರಿ ಅಣ್ಣ, ನನ್ನಿಂದ ನಿಮಗೆ ತುಂಬ ಅವಮಾನ ಆಯಿತು. ಮತ್ತೆ ಬಿಕ್ಕಿದಳು. ಛೇ ಬಿಡಮ್ಮ ಆ ಮಾತು, ನಿನ್ನ ಗಂಡ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ. ಮತ್ತೀ ಬಗ್ಗೆ ಮಾತು ಬೇಡ ಎಂದು ಹೇಳಿ ಸಮಾಧಾನ ಮಾಡಿದ ಅಣ್ಣ. ಈ ಎಲ್ಲ ಮಾತು ಅದಿತಿ ಆದ್ಯಾಳ ಕಿವಿಗೆ ಬಿದ್ದಿತ್ತು. ಇನ್ವಿಟೇಷನ್ ಕೊಡಲು ಹೋದಾಗ ಕೂಡ ವಾರಿಜ ಜನರ ಮಾತುಗಳನ್ನು ಕೇಳಬೇಕಾಗಿ ಬಂತು. ಅಂತೂ ನಿಂದು ಲವ್ ಮ್ಯಾರೇಜ್ ಆದರೂ ಮಗಳಿಗೆ ಮ್ಯಾರೇಜ್ ಮಾಡ್ತಾ ಇದೆಯಾ ಅಂತ ಕೆಲವರು ಅಂದರೆ, ಮತ್ತೆ ಕೆಲವರು ಸೀತಮ್ಮ ಮಗಳ ಮದುವೆ ನೋಡೋಕ್ಕಾಗದೇ ಇದ್ದರೂ ಮೊಮ್ಮಗಳ ಮದುವೆ ಆದರೂ ಕಣ್ತುಂಬ ನೋಡಲಿ ಎಂದರು. ಕೆಲವರು ಎದುರೆದುರೇ ಆಡಿದರೆ ಮತ್ತೆ ಕೆಲವರು ಬೆನ್ನ ಹಿಂದೆ ಆಡಿಕೊಂಡರು. ಎಲ್ಲದಕ್ಕೂ ಅದಿತಿ ಮದುವೆ ಸರಿಯಾಗಿ ನಡೆಯೋದೊಂದೇ ಉತ್ತರ ಎಂಬ ತೀರ್ಪಿಗೆ ಬಂದಳು ವಾರಿಜ. ಏನೇ ಆದರೂ ಅದಿತಿ ಮದುವೆ ನಡೆಯಲೇಬೇಕು ಎಂದು ನಿಶ್ಚಯಿಸಿದರು ವಾರಿಜ ಶ್ರೀಕಾಂತ್. ಆದಿ, ನನಗಂತೂ ಹುಡುಗನ ಮನೆಯವ್ರು ತುಂಬ ಹಿಡಿಸಿದ್ರು ಕಣೋ. ಕಾವೇರಮ್ಮನ ಹತ್ರ ಮಾತಾಡಿದ ಮೇಲೆ ನಮ್ಮ ಅನನ್ಯ ಅಲ್ಲಿ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ಬಂತು. ಅಲ್ಲಿ ಅವಳಿಗೆ ಕಾವೇರಮ್ಮ ಇನ್ನೊಬ್ಬ ಅಮ್ಮ ಆಗಿ ಸಿಗ್ತಾರೆ, ಸಂತಸದಿಂದ ಹೇಳಿದರು ಸೌಭಾಗ್ಯಮ್ಮ. ಹೌದಮ್ಮ, ನೀವು ಹೇಳೋದು ನಿಜ. ಶ್ರವಂತು ತುಂಬ ಒಳ್ಳೆ ಹುಡುಗ ಅನ್ನಿಸ್ದ. ಮನೆ ಜನ ಕೂಡ ಎಲ್ಲರೂ ಒಳ್ಳೆಯವರು, ಖುಷಿಯಾಗಿಯೇ ನುಡಿದ. ಅಯ್ಯೋ, ಆ ಹುಡುಗಿ ಶ್ರಾವಣಿ, ಅವಳಂತೂ ಆಗಲೇ ಅತ್ತಿಗೆ ಅತ್ತಿಗೆ ಅಂತ ಅನನ್ಯನ ಹಿಂದೆ ಮುಂದೆ ಓಡಾಡ್ತಾ ಇದ್ಲು. ಎಷ್ಟು ಮುದ್ದಾಗಿದ್ದಾಳೆ, ಒಳ್ಳೆ ತೀಡಿದ ಗೊಂಬೆ, ಮಗುನಂಥ ಸ್ವಭಾವ. ಕೈ ಹಿಡಿಯೋನು ಪುಣ್ಯವಂತ.
ಒಂದೇ ದಿನಕ್ಕೆ ಅತ್ತೆ ಅತ್ತೆ ಅಂತ ನನ್ನೂ ಕೂಡ ಎಷ್ಟೊಂದು ಹಚ್ಕೊಂಡು ಬಿಡ್ತು ಎಂದು ಶ್ರಾವಣಿಯನ್ನು ತುಸು ಹೆಚ್ಚಾಗಿಯೇ ಹೊಗಳಿದರು ಸೌಭಾಗ್ಯಮ್ಮ. ಹೌದು ಎಂಬಂತೆ ಉದ್ದುದ್ದ ತಲೆ ಆಡಿಸುತ್ತಿದ್ದ ಆದಿತ್ಯ. ಸಮಯ ನೋಡಿ ಶ್ರಾವಣಿ ಆದಿತ್ಯರ ಮದುವೆ ಬಗ್ಗೆ ಮಾತನಾಡಬೇಕು ಎಂದುಕೊಂಡರು ಸೌಭಾಗ್ಯಮ್ಮ. ದೊಡ್ಡಮ್ಮ, ಮದುವೆ ಇನ್ನು 8 ದಿನ ಉಳಿದಿರೋದು. ಇನ್ನೂ ಹುಡುಗಿ ಬಗ್ಗೆ ಸಿದ್ದುಗೇನು ಹೇಳಲೇ ಇಲ್ವಲ್ಲ? ತನ್ನ ತಂಗಿಯ ಮದುವೆ ಕನಸಲ್ಲಿ ಮುಳುಗಿದ್ದ ಪ್ರಕಾಶ ಕೇಳಿದ. ಇರೋ ಮಾರಾಯ, ಅರ್ಜೆಂಟ್ ಮಾಡಬೇಡ. ಯಾವ್ಯಾವ ಕೆಲಸ ಯಾವ್ಯಾವಾಗ ಮಾಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ತಂಗಿ ಮದುವೆಗೆ ತಯಾರಿ ಮಾಡ್ಕೋ ಸಾಕು ಎಂದ ರತ್ನಿಯ ತಲೆಯಲ್ಲಿ ಭಯಂಕರ ಪ್ಲ್ಯಾನೊಂದು ಸಿದ್ಧವಾಗುತ್ತಿತ್ತು. ಇತ್ತ ಸಿದ್ದು ಅದಿತಿಯ ಕೊರಳಿಗೆ ತಾಳಿ ಕಟ್ಟುವ ಸಮಯ ಯಾವಾಗ ಬರುವುದೋ ಎಂದು ಕನಸು ಕಾಣುತ್ತಾ ಖುಷಿಯಿಂದ ನಿದ್ರಿಸಲಾರದಿದ್ದರೆ, ಅತ್ತ ಆದಿತ್ಯ ಮನದಲ್ಲಿ ನೆಲೆ ಮಾಡಿದಿರುವ ಅದಿತಿಯನ್ನು ಮರೆಯಲಾರದೆ ನಿದ್ರೆಯಿಂದ ದೂರವಾಗಿದ್ದ. ವಾರಿಜಾ ಶ್ರೀಕಾಂತ್ ಮಗಳ ಮದುವೆ ಸುಸೂತ್ರವಾಗಿ ನಡೆಯಲೆಂದು ಕಂಡ ದೇವರಿಗೆ ಹರಕೆ ಕಟ್ಟಿಕೊಳ್ಳುತ್ತಾ ನಿದ್ರೆಗಿಡುತ್ತಿದ್ದರು. ಅದಿತಿ ತನ್ನ ವಿಫಲ ಪ್ರೇಮದ ಗುಂಗಲ್ಲಿ ರೆಪ್ಪೆಗೆ ರೆಪ್ಪೆ ಸೇರಿಸಲಾಗದೆ ಬಳಲುತ್ತಿದ್ದರೆ, ಆದ್ಯ ತನ್ನ ಪ್ರೇಮ ಸಫಲವಾಗುವುದೋ ಇಲ್ಲವೋ ಎಂಬ ಯೋಚನೆಯಲ್ಲಿಯೇ ಮಗ್ಗಲು ಬದಲಾಯಿಸುತ್ತಾ ರಾತ್ರಿ ಬೆಳಗು ಮಾಡಿದಳು. ಆದಿ, ಕಾವೇರಮ್ಮ ಫೋನ್ ಮಾಡಿದರು. ಆದಷ್ಟು ಬೇಗ ಮದುವೆ ಮುಹೂರ್ತ ಇಡಿಸ್ಬಿಡೋಣ ಅಂದರು. ಸೌಭಾಗ್ಯಮ್ಮ ಮಾತು ತೆಗೆದರು. ಸರಿ ಅಮ್ಮ, ನೀವು ಶಾಸ್ತ್ರಿಗಳ ಹತ್ರ ಹೋಗಿ ಬನ್ನಿ, ಒಳ್ಳೆ ಮುಹೂರ್ತ ತೆಗೆಸ್ಬಿಡಿ ಆದಿತ್ಯ ಸಮಾಧಾನವಾಗಿ ಹೇಳಿದ. ಅವರು ಇನ್ನೂ ಒಂದು ಮಾತು ಹೇಳಿದ್ರು ಕಣೋ, ಸ್ವಲ್ಪ ತಡೆದು ಹೇಳಿದರು ಸೌಭಾಗ್ಯಮ್ಮ. ಏನಮ್ಮ, ಏನಾದರೂ ಡಿಮ್ಯಾಂಡ್ ಇಟ್ಟಿದ್ದಾರಾ? ನಾನು ಅವತ್ತೇ ಹೇಳಿದೆ ಅಲ್ವಾ, ಅವರೇನೇ ಕೇಳಿದ್ರು ನನ್ನ ಕಡೆಯಿಂದ ಓಕೆನೇ. ನಮ್ಮ ಅನುಖುಷಿಗಿಂತ ಬೇರೆ ಏನೂ ಮುಖ್ಯ ಇಲ್ಲ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಎಂದನು ಆದಿತ್ಯ. ಡಿಮ್ಯಾಂಡ್ ಇಟ್ಟಿದ್ದಾರೆ. ಡಿಮ್ಯಾಂಡು ಅಂದರೆ ಒಡವೆ ವಸ್ತು ಏನಲ್ಲ, ಒಂದೇ ಮುಹೂರ್ತದಲ್ಲಿ 2 ಮದುವೆ ಮಾಡಿಬಿಡೋಣ ಅಂತ ಹೇಳ್ತಿದ್ದಾರೆ ತುಸು ದಕ್ಕಿದ ದನಿಯಲ್ಲಿ ಹೇಳಿದರು. 2 ಮದುವೆನಾ? ಇನ್ನೊಂದು ಜೋಡಿ ಯಾರದ್ದು? ಅಚ್ಚರಿಯಲ್ಲಿ ಕೇಳಿದ ಆದಿ. ಶ್ರಾವಣಿ ಮತ್ತೆ ಎಂದವರು 1-2 ಸೆಕೆಂಡ್ ತಡೆದು ನಿಂದು ಎಂದರು. ಆದಿಯ ಕೈಲಿದ್ದ ಟವಲ್ ನೆಲ ಸೇರಿತು. ಅಮ್ಮ, ನೋವಿನಲ್ಲಿ ಅದ್ದಿ ತೆಗೆದಂತೆ ಇತ್ತು ಅವನ ಧ್ವನಿ. ನೋಡಾದಿ, ಯಾವತ್ತಾದರೂ ನೀನು ಮದುವೆ ಆಗಲೇಬೇಕು. ಈಗಲೇ ಆಗ್ಬಿಡು. ಗಾಯ ಹಸಿಯಾಗಿ ಇದ್ದಾಗಲೇ ಅದಕ್ಕೆ ಔಷಧಿ ಹಚ್ಚಿಬಿಡಬೇಕು, ಇನ್ನೂ ಬಲಿಯೋಕ್ಕೆ ಬಿಡಬಾರ್ದು. ಮತ್ತು ಗಾಯ ಒಣಗಲಿ ಅಂತ ಕಾಯ್ತಾ ಕೂತ್ರೆ ತಡ ಆಗುತ್ತೆ. ಔಷಧಿ ಹಚ್ಚರೆ ಬಿಟ್ಟರೆ ವ್ರಣ ಆಗುತ್ತೆ. ತಮಗೆ ತೋಚಿದ ರೀತಿಯಲ್ಲಿ ಅವನ ಮನವೊಲಿಸಲು ಪ್ರಯತ್ನಿಸಿದರು. ಅಮ್ಮ ಪ್ಲೀಸ್, ನನಗಿನ್ನೂ ಸ್ವಲ್ಪ ಟೈಮ್ ಬೇಕು. ಈಗಲೇ ನಾನು ಇದಕ್ಕೆಲ್ಲ ರೆಡಿ ಇಲ್ಲ. ನಂಗೆ ಒತ್ತಾಯ ಮಾಡಬೇಡಿ. ಆದಿಯ ದನಿಯಲ್ಲಿ ತುಂಬಿದ್ದ ನೋವು ಸೌಭಾಗ್ಯಮ್ಮ ಅವರ ಕರುಳನ್ನು ಹಿಂಡಿತು. ಈಗ ಒತ್ತಾಯ ಮಾಡದೆ ಹಾಗೆ ಬಿಟ್ಟರೆ ಮಗನ ಜೀವನ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ ಎನಿಸಿತು. ಆದಿ, ಈಗಲ್ಲದೆ ಇನ್ನೂ ಯಾವಾಗ? 4 ಜನರ ರೀತಿಯಲ್ಲಿ ನೀನು ಬಾಳ್ಬೇಕಾದಿ. ನನ್ನ ಮೇಲೆ ಗೌರವ ಇದ್ದರೆ ಈ ಮದುವೆಗೆ ಒಪ್ಕೋ ತುಸು ಕಠಿಣರಾಗಿ ನುಡಿದರು. ಅಮ್ಮ, ನಿಮ್ಮ ಮೇಲೆ ಬೇಕಾದಷ್ಟು ಗೌರವ ಇದೆ, ಆದರೆ ಅದಕ್ಕೋಸ್ಕರ ಒಬ್ಬರು ಭಾಳ ಹಾಳು ಮಾಡೋಕ್ಕಾಗುತ್ತೇನಮ್ಮ. ಮನಸ್ಸೊಪ್ಪದೇ ಇರೋ ಮದುವೆಯಿಂದ ಯಾರಿಗೂ ಸುಖ ಇಲ್ಲ. ನಾನೀಗ ಒತ್ತಾಯಕ್ಕೆ ಮದುವೆ ಆದರೆ ಆ ಹುಡುಗಿ ಭಾಳ ಹಾಳಾದಾಗೇನೆ. ಪ್ಲೀಸ್, ಈ ವಿಷಯದಲ್ಲಿ ಹಠ ಮಾಡಬೇಡಿ ಎಂದವನೇ ಅಲ್ಲಿಂದ ಹೊರ ನಡೆದ. ಮನೆಯಿಂದ ಹೊರಟವನಿಗೆ ಗಿಡದಲ್ಲಿನ ಹೂ ಬಿಡಿಸುತ್ತಿದ್ದ ಅದಿತಿ ಕಣ್ಣಿಗೆ ಬಿದ್ದಿದ್ದಳು. ನೋಡುತ್ತಿದ್ದಂತೆಯೇ ಕಣ್ಣು ತುಂಬಿ ಬಂದಿತ್ತು. 1-2 ಕ್ಷಣ ಅವಳನ್ನು ಕಣ್ಣಲ್ಲಿ ತುಂಬಿಕೊಂಡು ಯಾರಿಗೂ ತಿಳಿಯದಂತೆ ಕಣ್ಣೊರೆಸಿಕೊಂಡು ಅಲ್ಲಿಂದ ಮುಂದೆ ನಡೆದ. ಅದಿತಿಯ ಕಣ್ಣಿಗೆ ಇದು ಬೀಳದೇ ಇದ್ದರೂ ಮರೆಯಲ್ಲಿಯೇ ಇದ್ದ ಶ್ರೀಕಾಂತ್ ಅವರು ಇದನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಇದೇ ದೃಶ್ಯ ಸೌಭಾಗ್ಯಮ್ಮ ಕೂಡ ನೋಡಿದರು. ಅವರ ಮನದ ನಿರ್ಧಾರ ಇನ್ನೂ ಗಟ್ಟಿಯಾಯಿತು. ಶತಾಯಗತಾಯ ಆದಿಯ ಮದುವೆ ಶ್ರಾವಣಿಯೊಂದಿಗೆ ಮಾಡಿಯೇ ತೀರುವ ನಿರ್ಧಾರ ಮಾಡಿದರು. ಖಂಡಿತ ಎಲ್ಲರೂ ಮದುವೆಗೆ ಬರಬೇಕು, ಯಾರೂ ತಪ್ಪಿಸಬಾರ್ದು. ತನ್ನ ಸಹೋದ್ಯೋಗಿಗಳಿಗೆಲ್ಲ ಒಂದು ಸಣ್ಣ ಟೀ ಪಾರ್ಟಿ ಅರೇಂಜ್ ಮಾಡಿ ಎಲ್ಲರನ್ನೂ ಮದುವೆಗೆ ಕರೆದಿದ್ದ ಸಿದ್ದು. ಏನು ಸರ್, ನಿಮ್ಮದು ಲವ್ ಮ್ಯಾರೇಜಾ? ಅವರಲ್ಲೊಬ್ಬರು ಕೇಳಿದರು. ಒಂಥರ ಲವ್ ಮ್ಯಾರೇಜು, ಇನ್ನೊಂದು ಥರ ಅರೇಂಜ್ ಮ್ಯಾರೇಜು. ಅಂದರೆ ನನ್ನ ಕಡೆಯಿಂದ ಲವ್ ಮ್ಯಾರೇಜು, ಹುಡುಗಿಗೆ ಅರೇಂಜ್ ಮ್ಯಾರೇಜು ಎಂದನು ನಗುತ್ತಾ. ಅರೆ, ಇದ್ಯಾವ ಥರ ಮದುವೆ? ನಗುತ್ತಾ ಕೇಳಿದರು ಉಳಿದವರು. ನಂಗೆ ಹುಡುಗಿ ಇಷ್ಟ ಆಗಿದ್ದರು, ಮನೇಲಿ ಹೇಳಿದೆ. ಹುಡುಗಿ ಮನೆಗೆ ಪ್ರಪೋಸಲ್ ಕಳಿಸಿದ್ವಿ, ಅವರು ಒಪ್ಪಿದ್ರು, ಮದುವೆ ಸೆಟ್ ಆಯಿತು ಸಿಂಪಲ್ಲಾಗಿ ಹೇಳಿದ. ಅಕಸ್ಮಾತ್ ಆ ಹುಡುಗಿ ಮನೆಯವ್ರು ಒಪ್ಪದೇ ಇದ್ದಿದ್ದರೆ ನನಗೊಂದು ಚಾನ್ಸ್ ಇರ್ತಿತ್ತೇನೋ ಎಂದುಕೊಂಡಳು ಕೋಮಲ. ಕಣ್ಣು ತುಂಬಿ ಬಂತು. ಯಾರಿಗೂ ಕಾಣದಂತೆ ಕರ್ಚೀಫನ್ನು ಕಣ್ಣಿಗೆ ಒತ್ತಿ ಹಿಡಿದಳು.
ಸಿದ್ದು ಕಣ್ಣಿಗೆ ಅದು ಬಿದ್ದು ಕೆಡಕೆನಿಸಿತು. ಎಲ್ಲರೂ ಪಾರ್ಟಿ ಮುಗಿಸಿ ಹೊರಡುವಾಗ ಕೋಮಲ ಅವರ ಬಳಿ ಬಂದ ಸಿದ್ದು ಅವಳಿಗೆ ಮಾತ್ರ ಕೇಳುವಂತೆ ಸಾರಿ ಹೇಳಿ ಹೋಗಿದ್ದ. ಅಣ್ಣ, ಅಮ್ಮ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ, ರೂಮಿಂದ ಹೊರಗೇ ಬಂದಿಲ್ಲ. ಕಾಲೇಜ್ ಮುಗಿಸಿ ಮನೆಗೆ ಬರುತ್ತಿದ್ದಂತೆ ಹೇಳಿದಳು ಅನನ್ಯ. ಅಮ್ಮ, ಏನಾಯಿತು? ಗಾಬರಿಯಿಂದ ರೂಮಿಗೆ ಧಾವಿಸಿದ ಆದಿ. ಏನಾಯ್ತಮ್ಮ? ಯಾಕೆ ಹಿಂಗೆ ಉಪವಾಸ ಮಾಡ್ತಾ ಇದೆಯಾ? ಹೀಗೆಲ್ಲ ಆದರೆ ನಿನ್ನ ಆರೋಗ್ಯದ ಗತಿ ಏನು? ಆತಂಕದಲ್ಲಿ ಕೇಳಿದ. ನನಗೇನಾದರೆ ನಿನಗೇನಪ್ಪ ಆದಿ? ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು, ಭಾರವಾದ ದನಿಯಲ್ಲಿ ಹೇಳಿದರು ಸೌಭಾಗ್ಯಮ್ಮ. ಅವರ ಹಠಕ್ಕೆ ಕಾರಣ ಆದಿಗೆ ತಿಳಿದಿತ್ತು. ಅಮ್ಮ, ಯಾಕಿಷ್ಟು ಹಠ? ನಿಂದು ಒಳ್ಳೇದಕ್ಕೆ ಕಣೋ. ಬಲವಂತದಿಂದ ಯಾರಿಗೂ ಒಳ್ಳೇದಾಗಲ್ಲಮ್ಮ. ಆ ಹುಡುಗಿಗೂ ನೋವು ಅಷ್ಟೇ. ಹಾಗೇನಾಗಲ್ಲ. ಮದುವೆ ಒಂದು ಮುಗಿದ್ರೆ ಎಲ್ಲ ಸರಿ ಹೋಗುತ್ತೆ. ತಾಳಿಗೆ ಅಷ್ಟು ಶಕ್ತಿ ಇದೆ. ನೀವಿಬ್ಬರೂ ಹೊಂದ್ಕೊಂಡು ಚೆನ್ನಾಗಿ ಬಾಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಎಂದರು ಸೌಭಾಗ್ಯಮ್ಮ. ಆದರೆ ನನಗಿಲ್ಲ, ನಿಟ್ಟಿಸಿರು ಬಿಟ್ಟು ಹೇಳಿದ ಆದಿ. ನೋಡಾದಿ, ನೀನೊಪ್ಪೋವರೆಗೂ ನಾನು ಊಟ ತಿಂಡಿ ಇರಲಿ, ಒಂದು ಲೋಟ ನೀರು ಕೂಡ ಕುಡಿಯಲ್ಲ, ಹಠದಿಂದ ನುಡಿದರು ಸೌಭಾಗ್ಯಮ್ಮ. ಸರಿ, ಹಾಗಾದರೆ ನೀನು ಊಟ ತಿಂಡಿ ಮಾಡೋವರೆಗೂ ನಾನು ಕೂಡ ಏನೂ ತಿನ್ನಲ್ಲ, ಇಲ್ಲೇ ಕೂತಿರ್ತೀನಿ. ನನಗೆ ಈ ಮದುವೆ ಬೇಡ ಅಷ್ಟೇ. ಆದಿ ಕೂಡ ತನ್ನ ಮಾತಿಗೆ ಬದ್ಧ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸೌಭಾಗ್ಯಮ್ಮ ತೀರಾ ಸುಸ್ತಾಗಿದ್ದರು. ಲೋ ಬಿ ಪಿಯಿಂದಾಗಿ ತಲೆ ಸುತ್ತಿ ಬಿದ್ದ ಅವರನ್ನು ಕಂಡು ಅನನ್ಯ ಗಾಬರಿಯಾದಳು. ಅಣ್ಣ, ಅಣ್ಣ ನೋಡಿಲಿ, ಅಮ್ಮ ತಲೆ ಸುತ್ತು ಬಿದ್ದುಬಿಟ್ರು. ಗಾಬರಿಯಿಂದ ಅವಳು ಹೇಳಿದ ಮಾತು ಕೇಳಿದಾಗ ಆದಿ ತತ್ತರಿಸಿದ. ಅಮ್ಮ ಪ್ಲೀಸ್, ಇಷ್ಟು ಹಠ ಒಳ್ಳೇದಲ್ಲಮ್ಮ. ಸ್ವಲ್ಪ ಕಾಫಿ ಕುಡಿ. ಅನನ್ಯ, ಹೋಗು ಕಾಫಿ ತಗೊಂಡು ಬಾ ಎಂದು ಹೇಳಿದ. ಅನನ್ಯ, ನಿಂತ್ಕೋ, ಕಾಫಿ ಎಲ್ಲ ಏನೂ ಬೇಡ ನನಗೆ. ಅದಿ, ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನಿನ್ನ ತೀರ್ಮಾನ ಏನು ಅದನ್ನು ಹೇಳು. ಸೌಭಾಗ್ಯಮ್ಮ ಅವರ ನಿಶ್ಚಯ ಇನ್ನೂ ದೃಢವಾಗಿಯೇ ಇತ್ತು. ಅಮ್ಮನ ಪಕ್ಕ ಅಳುತ್ತಾ ಕುಳಿತಿದ್ದ ಅನನ್ಯ ಇಬ್ಬರನ್ನು ನೋಡಿದ್ದಲ್ಲೇ ಆದಿಯ ಕಣ್ಣು ತುಂಬಿ ಬಂತು. ಇವರೆಲ್ಲರ ನೋವಿಗೆ ತಾನೇ ಕಾರಣ ಎಂಬ ಭಾವನೆ ಅತಿಯಾಗಿ ಕಾಡಿತು. ಅನನ್ಯ, ಹೋಗಮ್ಮ, ಕಾಫಿ ತಗೊಂಡು ಬಾ ಮತ್ತೆ ಹೇಳಿದ. ಅನನ್ಯ, ಬೇಡ ಅಂತ ಹೇಳಿದ್ನಲ್ಲ. ಸೌಭಾಗ್ಯಮ್ಮ ಕೂಡ ಅಷ್ಟೇ ದೃಢವಾಗಿ ಹೇಳಿದರು. ಅಮ್ಮ, ನೀನು ಹೇಳಿದ ಮಾತಿಗೆ ಒಪ್ಪಿದ್ದೀನಿ, ಇನ್ನಾದರೂ ಕಾಫಿ ಕುಡಿ ಎಂದು ಹೇಳಿದ ಆದಿಯ ಮಾತಿಗೆ ಚಟ್ಟೆಂದು ಎದ್ದು ಕುಳಿತರು ಸೌಭಾಗ್ಯಮ್ಮ. ನಿಜವಾಗ್ಲೂ? ಅಚ್ಚರಿಯಿಂದ ಕೇಳಿದರು. ಒಪ್ಪಿದ್ದೀನಿ, ಸಪ್ಪೆದನಿಯಲ್ಲಿ ಹೇಳಿದ ಆದಿ. ಅಪ್ಪ. ಅನನ್ಯ, ಹೋಗು, ಇಬ್ರಿಗೂ ಕಾಫಿ ತಗೊಂಡು ಬಾ ಎಂದರು ಸೌಭಾಗ್ಯಮ್ಮ. ಅದಕ್ಕಾಗಿಯೇ ಕಾದಿದ್ದವಳಂತೆ ಕಾಫಿ ಹಿಡಿದು ಬಂದಳು ಅನನ್ಯ. ಕುಡಿಯಲಾರದೆ ಕಾಫಿ ಕುಡಿದು ಮುಗಿಸಿದ ಆದಿ. ಆದಿ, ಇವತ್ತೇ ಕಾವೇರಮ್ಮ ಅವ್ರಿಗೆ ಫೋನ್ ಮಾಡ್ತೀನಿ ಎಂದಾಗ ತಲೆ ಆಡಿಸಿ ಅಲ್ಲಿಂದ ಎದ್ದು ನಡೆದ. ಇವತ್ತು ನಿನಗೆ ದುಃಖ ಆಗ್ಬೋದು ಆದಿ, ಆದರೆ ನಿನ್ನ ಭವಿಷ್ಯದ ಯೋಚನೆನ ಮಾಡಿದ್ರೆ ನಾನು ಮಾಡ್ತಾ ಇರೋದೇ ಸರಿ. ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟರೆ ಹೀಗೆ ಸನ್ಯಾಸಿಯಾಗಿ ಉಳಿದು ಬಿಡ್ತೀಯ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ಮನದಲ್ಲೇ ಯೋಚಿಸಿದರು ಸೌಭಾಗ್ಯಮ್ಮ. ಅದು ನಾಳೆಯಿಂದ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಅಂದರು ಅಮ್ಮ. ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಕಳೆಯೋಣ ಅಂತ ಬಂದೆ. ಮನೆಯವರ ಒಪ್ಪಿಗೆ ಮೇರೆಗೆ ಊರ ಹೊರಗಡೆ ಇದ್ದ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದ ಸಿದ್ದು. ಅದಿತಿ ಕಡೆಯಿಂದ ಮುಗುಳು ನಗೆ ಬಿಟ್ಟರೆ ಮತ್ತೇನೂ ಉತ್ತರವಿಲ್ಲ. ನಿಮಗೆ ಸೀರೆ ತುಂಬ ಚೆನ್ನಾಗಿ ಒಪ್ಪುತ್ತೆ, ಅದರಲ್ಲೂ ಈ ನೀಲಿ ಬಣ್ಣ ನಿಮಗೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಎಂದ ಸಿದ್ದು. ಅದಿತಿಯ ಮೌನವೇ ಅವನೆಲ್ಲ ಮಾತಿಗೂ ಉತ್ತರ. ಅದಿತಿ, ನಾನಂತೂ ಕಾಯ್ತಾ ಇದ್ದೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಅದೆಷ್ಟೋ ರಾತ್ರಿಗಳನ್ನು ನಿಮ್ಮ ನೆನಪಲ್ಲೇ ಕಳೆದಿದ್ದೀನಿ. ನಿಮ್ಮ ಜೊತೆ ಮುಂದಿನ ನನ್ನ ಜೀವನದ ಬಗ್ಗೆ ಕನಸು ಕಟ್ಟಿದ್ದೀನಿ. ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ತುಂಬ ಪ್ರೀತಿಸ್ತೀನಿ ನಾನು ನಿಮ್ಮನ್ನು. ನೀವು ಕೂಡ ನನ್ನ ಅಷ್ಟೇ ಪ್ರೀತಿಸ್ತೀರಾ ಅಲ್ವಾ ಕೇಳಿದ ಸಿದ್ದು. ಅವನ ಮನದ ಭಾವನೆಗಳನ್ನೆಲ್ಲ ಅವಳ ಮುಂದೆ ತೆರೆದಿಡುವ ಆಸೆ ಸಿದ್ದುವಿಗೆ. ಆದರೆ ಅದಿತಿ ಮೌನ ಅವನೆಲ್ಲ ಆಸೆಗಳಿಗೂ ಅಣೆಕಟ್ಟು ಕಟ್ಟಿದ ಹಾಗಿತ್ತು. ಹೇಳಿ ಅದಿತಿ, ನೀವು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸ್ತೀರಾ ಅಲ್ವಾ ಎನ್ನುತ್ತಾ ಅವಳ ನೋಟದಲ್ಲಿ ನೋಟ ಬೆರೆಸಿದ. ಅದಿತಿ ದೃಷ್ಟಿ ನೆಲ ಕಂಡಿತು. ಅವಳ ಕೈ ಸೀರೆ ಸೆರಗನ್ನು ಮುಷ್ಟಿಕಟ್ಟೆ ಹಿಡಿದಿತ್ತು. ಅದು ಅಮ್ಮ ದೇವರಿಗೆ ಅರ್ಚನೆ ಮಾಡಿಸ್ಕೊಂಬ ಅಂದರು ಎಂದಳು ಅದಿತಿ ಮೆಲುದನಿಯಲ್ಲಿ. ಸರಿ ಬನ್ನಿ ಒಳಗಡೆ ಹೋಗೋಣ. ಹುರುಪಿನಿಂದ ಹೊರಗೆ ನಡೆದ ಸಿದ್ಧಾರ್ಥ್.
ದೇವರ ಎದುರು ಕೈಮುಗಿದು ನಿಂತಳು ಅದಿತಿ. ಅವಳ ಮನದಲ್ಲಿನ ಹೋರಾಟ ದೇವರಿಗೆ ತಿಳಿಯದ್ದೇನಲ್ಲ. ದೇವ್ರೇ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ, ಆದರೆ ಬೇರೆ ವಿಧಿ ಇಲ್ಲ. ಮನಸ್ಸಿಗಿಷ್ಟ ಇಲ್ಲದೆ ಆಗ್ತಾ ಇರೋ ಈ ಮದುವೆಯಿಂದ ಸಿದ್ಧಾರ್ಥ ಅವರಿಗೆ ನೋವಾಗದೇ ಇರಲಿ. ನನ್ನ ಕರ್ತವ್ಯನ ನಾನು ಸರಿಯಾಗಿ ಮಾಡೋ ಶಕ್ತಿ ಕೊಡು ತಂದೆ. ನನ್ನಿಂದ ಬೇರೆ ಯಾರಿಗೂ ನೋವಾಗದೇ ಇರಲಿ ಎಂದು ಬೇಡಿಕೊಂಡಳು. ಅರ್ಚನೆ ಮುಗಿದು ಕುಂಕುಮ ಪ್ರಸಾದ ಕೊಟ್ಟಾಗ ಅವಳ ಹಣೆಗೆ ಕುಂಕುಮವಿಟ್ಟ ಸಿದ್ಧಾರ್ಥ. ಅದಿತಿಯ ಕಣ್ಣು ಬೇಡವೆಂದರೂ ತುಂಬಿತು. ಖುಷಿಗೆ ಎಂದುಕೊಂಡ ಸಿದ್ದು ಸಂತಸಗೊಂಡ. ಇವತ್ತು ಮಾತ್ರ ಅಲ್ಲ ಅದಿತಿ, ಮದುವೆ ಆದಮೇಲೆ ದಿನಾ ಹೀಗೆ ಕುಂಕುಮ ಇಡ್ತೀನಿ. ಪ್ರತಿ ಕ್ಷಣವೂ ನಿಮ್ಮನ್ನು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಂದು ಹೇಳಿದ ಸಿದ್ಧಾರ್ಥನ ಮಾತಿಗೆ ನಸು ನಕ್ಕಳು ಅದಿತಿ. ಸಿದ್ದು ತನ್ನ ಮುಂದಿನ ಜೀವನದ ಕನಸುಗಳ ಬಗ್ಗೆ ಹೇಳುತ್ತಾ ಇದ್ದರೆ ಅದಿತಿಗೆ ಅಪರಾಧಿ ಭಾವ ಕಾಡತೊಡಗಿತು. ಇಷ್ಟೆಲ್ಲ ಕನಸು ಕಟ್ಟಿಕೊಂಡು ಮದುವೆ ಆಗ್ತಿರೋ ಹುಡುಗನ ಜೀವನ ತನ್ನಿಂದ ಹಾಳಾಗದೇ ಇರಲಿ. ನನ್ನ ಜೀವನ ಮುಂದೆ ಇವನೊಂದಿಗೆ ಬೆಸೆಯಲಿದೆ. ನಾನಿದಕ್ಕೆ ಹೊಂದ್ಕೊಂಡು ಹೋಗಲೇಬೇಕು ಎಂದು ಯೋಚಿಸಿದವಳು ಬಲವಂತದಿಂದಲೇ ಅವನ ಮಾತಿನ ಜೊತೆ ಮಾತು ಬೆರೆಸಿದಳು. ನಿಮ್ಮ ಅಭಿಪ್ರಾಯದಲ್ಲಿ ಸೌಭಾಗ್ಯಮ್ಮ ಬಲವಂತವಾಗಿ ಆ ದಿನ ಮದುವೆಗೊಪ್ಸಿದ್ದು ಸರಿನಾ? ಬಲವಂತವಾಗಿ ಹೂವನ್ನು ಅರಳಿಸೋಕ್ಕಾಗುತ್ತಾ ಅಥವಾ ಕಾಯಿನ ಹಣ್ಣು ಮಾಡೋಕ್ಕಾಗುತ್ತಾ? ಒತ್ತಾಯದಿಂದ ಮನಸ್ಸಲ್ಲಿ ಪ್ರೀತಿ ಮೂಡಿಸೋಕ್ಕಾಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ? ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.